बीच चलने वाली वंदे भारत रेलगाड़ी से पर्यटन, विशेषकर आध्यात्मिक पर्यटन को बढ़ावा मिलेगा। उन्होंने कहा कि इस रेलगाड़ी से आर्थिक वृद्धि भी होगी। प्रधानमंत्री कल सिकंदराबाद और तिरुपति के बीच वंदे भारत रेलगाड़ी को झंडे दिखाकर रवाना करेंगे। ಆ ಕ್ರೇಜ್ ನನಗೂ ಇತ್ತು, ಆ ಚಿಕ್ಕ ಚಿಕ್ಕ ಪಾಕೆಟ್ ರೇಡಿಯೋಗಳು ಇಟ್ಕೊಳ್ಳೋ ಕ್ರೇಜ್ ನನಗೂ ಇತ್ತು. ಹೌದು, ಇದೆ ಕಲೆಕ್ಟ್ ಮಾಡ್ಬೋದು. ಎಷ್ಟು ಚಿಕ್ಕ ಚಿಕ್ಕದು ಒಬ್ಬರು ಪಾಪ ಕೊಟ್ಟರು, ಗೌರಿ ಶಂಕರ್ ಅಂತ ಅವ್ರ ಮಗಳು ಕರೆದು ಕೊಟ್ಟರು. ಸುಮಾರು ಇವೆಲ್ಲ ಏನು ಟ್ರಾನ್ಸಿಸ್ಟರ್ಸು, ಎಸ್ಪೆಷಲಿ ರೇಡಿಯೋ ಕೇಳೋರಿಗೆ. ಈಗಂತೂ ಮೊಬೈಲ್ ಇದೆ, ಇಲ್ಲಾಂದರೆ ಇಂಥದ್ದೇ ಇಟ್ಕೊಂಡು ಜೇಬ್ನಲ್ಲಿ ಇಟ್ಕೊಂಡು ಓಡಾಡ್ತಾ ಇದ್ರು ಅವರು. ಸಾಯಂಕಾಲ ಟೈಮು ವಾಕಿಂಗ್ ಹೋಗ್ಬೇಕಾರೆಲ್ಲ. ಹೌದು, ಈಗಲೂ ನಾನು ನೋಡ್ತೀನಿ ಸುಮಾರು ಜನ ಟ್ರಾನ್ಸಿಸ್ಟರ್ ಇಟ್ಕೊಂಡು ಇದ್ದಾರೆ. ಕ್ರಿಕೆಟ್ ಕಾಮೆಂಟ್ರಿಯಲ್ಲಿ ಅಂಥದ್ದು ಇಟ್ಕೊಂಡು ಓಡಾಡ್ತಾ ಇದ್ದಾರೆ ಅಂತ ಹೇಳ್ಕೊಂಡು. ಚೂರಿ ಚಿಕ್ಕಣ್ಣ ಅಂತ ಕನ್ನಡ ಚಿತ್ರದಲ್ಲಿ ರಾಜ್ಕುಮಾರ್ ಅವರು ಈ ಹಾಡು ಒಂದು ಹಾಡು ಕೇಳ್ತಿರ್ತಾರೆ. ಹೌದೌದು, ಅದು ರೇಡಿಯೋ, ಅದು ಫಿಲಿಪ್ಸ್ 97A ಅಂತ. ತುಂಬ ದೊಡ್ಡ ರೇಡಿಯೋ ಅದು ಆ ಟೈಮ್ನಲ್ಲಿ. ತುಂಬ ಫಿಲಿಪ್ಸ್ನವರು ಐ ಥಿಂಕ್ ದೇ ಮೇಡ್ 100 ರೇಡಿಯೋಸ್ ಫಾರ್ ಆಲ್ ಓವರ್ ದ ವರ್ಲ್ಡ್. 97A ಅಂತ ಆ ರೇಡಿಯೋ ನನಗೆ ಸಿಗ್ತಾ ಇದೆ. ಸೊ ನನಗೆ ಅದು ಇನ್ನೊಂದು ವಿಶೇಷ ಕನೆಕ್ಟ್ ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅವರು ಇದರಲ್ಲಿ ಪಿಕ್ಚರ್ನಲ್ಲಿ ಅದ್ರ ಮೇಲೆ ಕೈ ಇಟ್ಟು ನೋಡಿ ಅದ್ರ ಹಾಡು ಕೇಳಿದ್ದು. ಆ ರೇಡಿಯೋ ಇನ್ನೊಂದು 2 ದಿನದಲ್ಲಿ ಬರುತ್ತೆ. ಆಮೇಲೆ ನಾನು ಹೇಳಿದಾಗೆ ನಮ್ಮ ರೇಡಿಯೋನ ಮಾರ್ಕೋನಿಯವ್ರು ಕಂಡುಹಿಡಿದಿಲ್ಲ. ಅದೊಂದು ಇಂಡಿಯಾದವ್ರಿಗೆ ಹೆಮ್ಮೆ ಪಡೋ ವಿಷಯ ಅಂದರೆ ಈ ಜಗದೀಶ್ ಚಂದ್ರ ಬೋಸ್ ಅವರು ರೇಡಿಯೋ ಕಂಡುಹಿಡಿದಿರೋದು. ಬಟ್ ಮಾರ್ಕೋನಿ ಅಂತಾನು ಎಲ್ಲರೂ ಹೇಳೋದು ಮಾರ್ಕೋನಿ. ನೀವು ಗೂಗಲ್ ಸರ್ಚ್ಗೆ ಹೋದ್ರೂ ಮಾರ್ಕೋನಿ. ಯಾಕಂದ್ರೆ ಇವರು ಪೇಟೆಂಟ್ ಮಾಡಲಿಲ್ಲ ಅವ್ರದ್ದು ಆವಿಷ್ಕಾರನ. ಅಲ್ಲಿ ಅಮೆರಿಕದಲ್ಲಿ ಪೇಟೆಂಟ್ ಮಾಡ್ಬೇಕಂದ್ರೆ ರಿಜಿಸ್ಟರ್ ಮಾಡಬೇಕು. ಇವ್ರು ಮಾಡಲಿಲ್ಲ. 1894ರಿಂದ 96ರಲ್ಲಿ ಏನು ಕೆಲಸ ಮಾಡಿದ್ರು, ಅಲ್ಲಿ ಬಿಟ್ಟು ಬಂದ್ಮೇಲೆ ಅದು ಕೆಲಸ ತಗೊಂಡು ಮಾರ್ಕೋನಿ ಆಮೇಲೆ ಹರ್ಜನ್ ಅವರು ರಿಜಿಸ್ಟರ್ ಮಾಡ್ಕೊಂಡು ಪೇಟೆಂಟ್ ಮಾಡ್ಕೊಂಡು. ಸೊ ಹಿಂಗಾಗಿ ಅವ್ರ ಹೆಸರು ಉಳಿತು. ಇದು ಒಂದು ರೇಡಿಯೋ ಗ್ರಾಮ್ ಅಂತ ಇದ್ರು ಅವಾಗ. ಅಂದರೆ ರೇಡಿಯೋ ಪ್ಲಸ್ ರೆಕಾರ್ಡ್ ಪ್ಲೇಯರ್, ರೆಕಾರ್ಡ್ ಚೇಂಜರ್. ಇದು 1973 ಇದು. ಇದ್ರದ್ದು ಇನ್ನೊಂದು ವಿಶೇಷತೆ ಅಂದರೆ ಇದ್ರ ಪಕ್ಕ ಇದು ನಾನು ಹೇಳ್ದಂಗೆ ದ ರಾ ಬೇಂದ್ರೆ ಮನೆ ಪಕ್ಕ ಒಬ್ಬರು ಇಂಜಿನಿಯರ್ ಇರ್ತಾಯಿದ್ರು, ಅವ್ರ ಮನೆಯಲ್ಲಿ ಇರ್ತಿದ್ರು. ಹೀಗಾಗಿ ಅವರು ದ ರಾ ಬೇಂದ್ರೆ ಅವ್ರು ಬಂದು ಹಾಡು ಕೇಳ್ತಿದ್ರಂತೆ. ಹೀಗಾಗಿ ನಮಗೆ ವಿಶೇಷ ಕನೆಕ್ಟ್ ಇದೆ ನಮಗೆ. ಯಾಕಂದ್ರೆ ನಮಗೆ ದ ರಾ ಬೇಂದ್ರೆ ಅಂದರೆ ಧಾರವಾಡದವರೆಗೆ ನಮ್ಮ ಅಜ್ಜ ಅಂತಾನೆ, ನಮ್ಮ ಅಜ್ಜ ಅಂತಲೇ ಅಂತೀವಿ ನಾವು. ಅವ್ರ ರಿಲೇಷನ್ ಅಲ್ಲ, ಬಟ್ ದ ರಾ ಬೇಂದ್ರೆ ನಮ್ಮ ಅಜ್ಜ. ಅವ್ರು ಬಂದು ಹಾಡು ಕೇಳಿರೋದಂದರೆ ಒಂಥರ ತುಂಬ ಎಮೋಷ್ನಲ್ ಟಚ್. ಒಂದು ರೇಡಿಯೋಗ್ರಾಮ್ ಇದು. ಓಕೆ, ಇದು 1951ದ್ದು ಪೈ ರೇಡಿಯೋಗ್ರಾಮ್ ಅಂತ. ವಾಹ್, ಇದರಲ್ಲಿ 11 ಬ್ಯಾಂಡ್ ರೇಡಿಯೋ ಇದೆ ಪ್ಲಸ್ ರೆಕಾರ್ಡ್ ಪ್ಲೇಯರು. ತುಂಬ ಚೆನ್ನಾಗಿದೆಲ್ಲ ಸರ್ ಇದು. ಅದೇ ಆ ಟೈಮ್ನಲ್ಲಿ ಎಷ್ಟು ದೊಡ್ಡ ರೇಡಿಯೋ ಇರ್ತಿತ್ತಲ್ಲ ಅಷ್ಟು ಸ್ಟೇಟಸ್ ಸಿಂಬಲ್. ಈಗಿನ ಕಾಲದಲ್ಲಿ ದೊಡ್ಡ ಟಿವಿ, ಈಗಿನ ಕಾಲದಲ್ಲಿ ಟಿವಿನೂ ಹೋಗ್ಬಿಡ್ತು, ಮೊಬೈಲ್. ಯಾರಾದ್ರೂ ಐಫೋನ್ ನೋಡಿದರೆ ಓ ದೊಡ್ಡ ವ್ಯಕ್ತಿ ಅಂತ ಆ ಥರ. ಹೆಚ್ಚು ಕಡಿಮೆ ಐ ವಿಲ್ ಟ್ರೈ ಟು ಮೇಕ್ ಎವ್ರಿಥಿಂಗ್ ವರ್ಕಿಂಗ್. ಓಕೆ, ಏನಾಗುತ್ತೆ, ಟೈಮ್ ತುಂಬ ಹೋಗುತ್ತೆ, ಕಾಸ್ಟ್. ಹೌದು, ಐ ಡೋಂಟ್ ಗೆಟ್ ಎನಿಥಿಂಗ್ ಔಟ್ ಆಫ್ ಈ ಮ್ಯೂಸಿಯಮ್ನಿಂದ ನನಗೇನು ದುಡ್ಡು ಬರೋಲ್ಲ, ನಂದು ಖುಷಿ ಹಂಚ್ಕೊಳ್ಳೋಕೆ ಮಾಡಿರೋದು. ಹೌದು. ಹೀಗಾಗಿ ನಾನು ಯಾವಾಗಾದರೂ ಯಾರ್ದಾದ್ರೂ ರೇಡಿಯೋ ರಿಸ್ಟೋರ್ ಮಾಡಿದಾಗ ಅವ್ರು ದುಡ್ಡು ಕೊಟ್ಟ ಮೇಲೆ ಅದನ್ನು ನಾನು ಮತ್ತೆ ರೊಟೇಟ್ ಮಾಡಿ ಇಲ್ಲೇ ಮಾಡ್ತೀನಿ. ರೇಡಿಯೋಗಳು ಯಾಕೆ ಆ ಟೈಮ್ನಲ್ಲಿ ರೇರ್ ಆಗಿತ್ತು ಅಂದರೆ ಕಾಸ್ಟ್, ತುಂಬ ಕಾಸ್ಟ್ಲಿ ಆಗಿರೋ. ಕೆಲವೊಂದು ರೇಡಿಯೋಗಳು, ಈ ಥರದ ರೇಡಿಯೋಗಳು 1936 ಇದು ಸುಮಾರು 2,500 ಇರೋದು ಆ ಟೈಮ್ನಲ್ಲಿ ಇದಕ್ಕೆ. 1936ನಲ್ಲಿ ಇಮ್ಯಾಜಿನ್ ಮಾಡಿ. ಅದು 19PE80 ಅಂತ. ಇದು 1953ನಲ್ಲಿ 1,000, 1,800, 2,000 ಇರ್ತಿತ್ತು ಅದು. ದೊಡ್ಡ ದೊಡ್ಡ ರೇಡಿಯೋಗಳು ಅವಾಗ 8-10 ಮಾತ್ರ ಬರೋವಲ್ಲ, ಅಲ್ಲಿಂದ ತರಿಸೋರು. ಇದು ನನ್ನ ವರ್ಕ್ಶಾಪು. ಸೊ ಇಲ್ಲಿ ನಾನು ರೇಡಿಯೋಗಳನ್ನು ರಿಸ್ಟೋರ್ ಮಾಡ್ತೇನೆ. ಈ ಥರ ಫುಲ್ ಎಲ್ಲ ಅದರದ್ದು ಬಗ್ಗೆ ಹಿಸ್ಟ್ರಿ ತೊಗೊಂಡ್ಬಿಟ್ಟು, ಆಮೇಲೆ ಅದರದ್ದು
ಸ್ಕಿಮ್ಯಾಟಿಕ್ ಅಂತ ಇರುತ್ತೆ ಅದು. ಆ ಸ್ಕಿಮ್ಯಾಟಿಕ್ ತೊಗೊಂಡ್ಬಿಟ್ಟು ನಾವು ಏನಂದರೆ ನಾವು ಇದನ್ನ ಏನೂ ಚೇಂಜ್ ಮಾಡಲ್ಲ, ಯಾಕಂದರೆ ವಿ ರೆಸ್ಪೆಕ್ಟ್ ದ ಡಿಸೈನರ್ ಆಫ್ ದ ರೇಡಿಯೋ. ಹೌದು. ಯಾರು ಮಾಡಿದ್ದಾರೆ ಅವ್ರಿಗೆ ನಾವು ರೆಸ್ಪೆಕ್ಟ್ ಕೊಡಬೇಕು ಅಂತ ಚೇಂಜ್ ಮಾಡೋದೇ ಇಲ್ಲ ನಾವು. ಅವ್ರು ಏನು ಹಾಕಿದ್ದಾರೆ ಅದೇ ವ್ಯಾಲ್ಯೂ ಹುಡುಕಾಡಿ ತರಿಸಿ ಹಾಕ್ತೀವಿ. ಓಕೆ. ಹೀಗಾಗಿ ಅದನ್ನು ರಿಸ್ಟೋರೇಷನ್ ಅಂತ ಕರಿತೀವಿ. ಸ್ವಲ್ಪ ಟೈಮ್ ಆಗುತ್ತೆ, ಬಟ್ ಒರಿಜಿನಾಲಿಟಿ 99% ಒರಿಜಿನಲ್ ಮಾಡೋಣ ಅಂತ. ಇಲ್ಲಿ ನನ್ನ ಟೂಲ್ಸ್ ಎಲ್ಲ ಇದೆ, ಅಂದರೆ ನಾನು ಹೆಚ್ಚು ಕಡಿಮೆ ಎಲ್ಲ ಮಾಡ್ತೀನಿ. ಕಾರ್ಪೆಂಟ್ರಿ, ಪೇಂಟಿಂಗು, ಪಾಲಿಶಿಂಗು, ಎಲೆಕ್ಟ್ರಾನಿಕ್ಸು ಎಲ್ಲ ನಾನೇ ಮಾಡೋದು. ಆಮೇಲೆ ಕ್ವಿಟ್ ಇಂಡಿಯಾ ಚಳವಳಿನಲ್ಲಿ ಯೂಸ್ ಮಾಡಿರೋ ಇದು ರೇಡಿಯೋ ನಮ್ಮಲ್ಲಿ ದೊಡ್ಡ ಹಿಸ್ಟ್ರಿ ಇದು. ಹಿಸ್ಟ್ರಿ ಹೇಗೆ ಅಂದರೆ 1941 ಮಹಾತ್ಮ ಗಾಂಧಿ ಅವರು ಕ್ವಿಟ್ ಇಂಡಿಯಾ ಅನೌನ್ಸ್ ಮಾಡಿದರು. ಬ್ರಿಟಿಷರೇ ತೊಲಗಿ ಅಂತ. ಆ ಟೈಮ್ನಲ್ಲಿ ಅವರು ಬ್ರಿಟಿಷರ ವಿರುದ್ಧ ಬ್ರಾಡ್ಕಾಸ್ಟಿಂಗ್ ಮಾಡೋದಕ್ಕೆ ಗೌರ್ಮೆಂಟ್ ಆಫ್ ಇಂಡಿಯಾ ಅಂದರೆ ಯಾರಿಗೆ ಇದು ಇರಲಿಲ್ಲ, ಪವರ್ ಇರಲಿಲ್ಲ. ಸೊ ಅವಾಗ ಏನು ಮಾಡಿದ್ರು, ಒಬ್ಬರು ಉಷಾ ಮೆಹ್ತಾ ಅಂತ, ಶಿ ವಾಸ್ 22-23 ಇಯರ್ ಓಲ್ಡ್ ಲೇಡಿ. ಅವರು ಒಂದು ಸ್ಪೈ ರೇಡಿಯೋ ಅಂತ ಬರ್ತಾ ಇತ್ತು. ಅದು ಅಂದರೆ ಅದರಲ್ಲಿ ಬ್ರಾಡ್ಕಾಸ್ಟ್ ಮಾಡ್ಬೋದು, ರೇಡಿಯೋನು ಕೇಳ್ಬೋದು. ಇಟ್ ಈಸ್ ಸೀಕ್ರೆಟ್ ಕಾಂಗ್ರೆಸ್ ರೇಡಿಯೋ ಅಂತ. ಅವರು ಅನೌನ್ಸ್ ಮಾಡ್ತಾ ಇದ್ದು, ದಿಸ್ ಈಸ್ ಕಾಂಗ್ರೆಸ್ ರೇಡಿಯೋ ಕಾಲಿಂಗ್ ಆನ್ ಎ ವೇವ್ ಲೆಂತ್ ಆಫ್ 42.34 meters ಫ್ರಮ್ ಸಮ್ವೇರ್ ಇನ್ ಇಂಡಿಯಾ ಅಂತ. ಇದೇ ಆ ಸೆಟ್ ಒರಿಜಿನಲ್ಲು. ಇದ್ರ ಮೇಲೆ ಒಬ್ರು ಬಾಂಬೆನಲ್ಲಿ ಮೂವಿನೂ ಮಾಡ್ತಿದ್ದಾರೆ ಈಗ. ಅವರು ಬಂದು ನೋಡ್ಕೊಂಡು ಹೋಗಿ ಎಲ್ಲ ಡೀಟೇಲ್ಸ್ ತಗೊಂಡು ಹೋಗಿ ಮಾಡಿದ್ರು. ಹೇ ಮೇರೆ ವತನ್ ಅಂತ ಯಾರೋ ಒಂದು ಮೂವಿ ಮಾಡ್ತಿದ್ದಾರೆ. ಸಾರಾ ಅಲಿ ಖಾನ್ ಅವರು ಇದನ್ನ ಮಾಡ್ತಿದ್ದಾರೆ. ಅವರು ಬಂದು ನೋಡ್ಕೊಂಡು ಹೋದ್ರೆ ದಿಸ್ ಈಸ್ ಪಾರ್ಟ್ ಆಫ್ ಅವರ್ ಫ್ರೀಡಮ್ ಸ್ಟ್ರಗಲ್. ಐ ಆಮ್ ವೆರಿ ಪ್ರೌಡ್ ಆಫ್ ದಿಸ್ ಸೆಟ್ ಆ್ಯಕ್ಚುಲಿ. ಇಲ್ಲಿದೆ ನೋಡಿ, ಕಾಲ್ ಫಾರ್ ಫ್ರೀಡಮ್ ಇದೇ ಸೆಟ್ಟು. ಇದು ಹೆಡ್ಫೋನ್ ಅಲ್ಲಿದೆ ನನ್ನ ಹತ್ರ. ಸೊ ಉಷಾ ಮೆಹ್ತಾ ಅಂತ 23 ವರ್ಷ ಅವ್ರಿಗೆ. ಇದನ್ನ ಅವರು ಯಾರೋ ಒಬ್ರು UK ಇಂದ ತರಿಸ್ಕೊಟ್ಟಿದ್ರು ಅನ್ಸುತ್ತೆ ಕಾಂಗ್ರೆಸ್ನವ್ರಿಗೆ. ಅವರು ಅದನ್ನ ತುಂಬ ಚೆನ್ನಾಗಿ ಯೂಸ್ ಮಾಡಿಕೊಂಡ್ರು ಬ್ರಾಡ್ಕಾಸ್ಟ್ ಮಾಡೋದಕ್ಕೆ. ಸೊ ಇದು ಒಂದು ನನ್ನ ಹತ್ರ ಇರೋದು ವೆರಿ ವೆರಿ ರೇರ್, ಅತಿ ಅದ್ಭುತ ರೇಡಿಯೋ. ನಮಗೆ ಫ್ರೀಡಮ್ ಸ್ಟ್ರಗಲ್ನಲ್ಲಿ ಪಾರ್ಟ್ ಆಫ್ ದಿ. ಇದು ಈಗ ವರ್ಕ್ ಆಗ್ತಾ ಇದೆಯಾ ಸರ್? ಇಲ್ಲ, ವರ್ಕ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಅದು ಟ್ರಾನ್ಸ್ಮಿಟರ್, ಅದು ರಿಸೀವರ್ ಇದೆ. ರಿಸೀವರ್ ಮಾಡಿಬಿಡುದು. ಟ್ರಾನ್ಸ್ಮಿಟರ್ ಮಾಡಿದ್ರೆ ಐ ಹ್ಯಾವ್ ಟು ಟೇಕ್ ಲೈಸೆನ್ಸ್. ಇಟ್ಸ್ ಅಗೇನ್ಸ್ಟ್ ದ ರೂಲ್ಸ್ ಆಫ್ ಗೌರ್ಮೆಂಟ್ ಆಫ್ ಇಂಡಿಯಾ. ನಾವು ಮಾಡಂಗಿಲ್ಲ. ಇದು ಫಸ್ಟ್ ಮೈಕ್ ವಿಧಾನಸೌಧದಲ್ಲಿ ಫಸ್ಟ್ ಯೂಸ್ ಮಾಡಿದ ಮೈಕ್. ಕೆಂಗಲ್ ಹನುಮಂತಯ್ಯವರು ಸ್ಪೀಚ್ ಮಾಡಿರೋ ಮೈಕ್, RCA ಅಂತ. ಈಗೆಲ್ಲ ಚಿಕ್ಕದು ಬಂದ್ಬಿಡುತ್ತಲ್ಲ, ಆವಾಗ ತುಂಬ ದೊಡ್ಡ ಅಮೇರಿಕನ್ ಮೈಕ್ ಇದು. ಆ ಟೈಮ್ನಲ್ಲಿ ತರಿಸಿದ್ದು, ಅದು ಹೆಂಗೋ ನಮ್ಮ ಕೈ ಸೇರಿದೆ. ಸರ್ ಇದು ಗ್ಲೋಬ್ ಥರ ಇದೆ ಸರ್. ಇದ್ರ ಬಗ್ಗೆ ಏನು ಹೆಂಗೆ ಸರ್? ಇದು ಬಂದ್ಬಿಟ್ಟು ಗ್ಲೋಬ್ ಅಂತ, MR ಅಂತ. 50 UK-ನಲ್ಲಿ ಮಾಡಿದರು, 50 ಕೆನಡಾದಲ್ಲಿ ಮಾಡಿದರು. ಇದು ಅವ್ರದ್ದು ಮೇನ್ ರೀಸನ್ ಮಾಡಿರೋದು ಪಬ್ನಲ್ಲಿ ಇಡೋದಕ್ಕೆ ಅಂತ. ಬ್ರಿಟಿಷ್ನಲ್ಲಿ ಪಬ್ಸ್ ಇರ್ತಾ ಇತ್ತಲ್ಲ, ಅಲ್ಲಿ ಇಡೋದಕ್ಕೆ. ಬರೀ 100 ಮಾಡಿರೋದು. 100ರಲ್ಲಿ ಇದು 34ನೇದಿದು. ನಾವು ಕೆನಡಾದಲ್ಲಿ ಒಬ್ರು ಇದ್ರ ಮೇಲೆ ರಿಸರ್ಚ್ ಮಾಡಿದ್ದಾರೆ. ಅವರು ನನಗೆ ಮೆಸೇಜ್ ಕಳಿಸಿದ್ರು, ಇದು 34th ಇನ್ ದ ವರ್ಲ್ಡ್, ಕೈಂಡ್ಲಿ ಕೀಪ್ ಇಟ್ ಸೇಫ್ ಅಂತ. ಅಂದ್ರೆ ಎಲ್ಲಿ ಯಾವ ಲೆವೆಲ್ಗೆ ಅವರು ಸ್ಟಡಿ ಮಾಡಿರ್ಬೇಕು, MR ಅಂತ. ಬರೀ 100 ಮಾಡಿರೋದು. ಹೀಗಾಗಿ ಇದು ಯಾಕೆ ಬಂತಂದ್ರೆ 46-47ನೇ ಇಸ್ವಿದಿದು. ಆ ಟೈಮ್ನಲ್ಲಿ ಬ್ರಿಟಿಷರು ಏನು ಬರ್ತಾ ಇದ್ರಲ್ಲ, ಅವ್ರು ತೊಗೊಂಡು ಬರ್ತಾ ಇದ್ರು. ಸೀನಿಯರ್ ಆಫೀಸರ್ಸ್ ಯಾರಾದ್ರು ಅಥವಾ ದೊಡ್ಡ ಆಫೀಸರ್ಸ್ ಬ್ರಿಟಿಷ್ನವ್ರು ತೊಗೊಂಡು ಬರ್ತಾ ಇದ್ರು BBC ಕೇಳೋದಕ್ಕೆ ಅಂತ. ರೇಡಿಯೋ ತೊಗೊಂಡ್ಬರ್ತಾ ಇದ್ರು. ತೊಗೊಂಬಂದು ಸಮ್ಮರ್ಗೆ ಅಂತ ಊಟಿಗೆ ಹೋಗ್ತಾ ಇದ್ರು ಅವರು. ಹೀಗಾಗಿ ಊಟಿನಲ್ಲಿ 2 ತಿಂಗಳ ಇರ್ತಾ ಇದ್ರು, 2 ತಿಂಗಳು 1 ತಿಂಗಳು ಇರ್ತಾ ಇದ್ರು. ಆ ಟೈಮ್ನಲ್ಲಿ BBC ಕೇಳೋರು ವಾಪಸ್ ಹೋಗ್ಬೇಕಾದ್ರೆ ಬಿಟ್ಟು ಹೋಗ್ಬಿಡ್ತಿದ್ರು.
ಓಕೆ. ಹೀಗಾಗಿ ನನ್ನ ಹತ್ರ ಕೆಲವೊಂದು ವಿಶೇಷ ರೇಡಿಯೋಗಳು ಏನು ಬಂದಿದೆಯಲ್ಲ ಅದೆಲ್ಲ ಹೆಚ್ಚು ಕಡಿಮೆ ಊಟಿ ಏರಿಯಾದಿಂದ ಬಂದಿರೋದು. ಒಂದು 8 ರೇಡಿಯೋ ಬಂದಿದೆ. ಆ್ಯಂಡ್ ದೇರ್ ಆಲ್ ವೆರಿ ನೈಸ್ ರೇಡಿಯೋಸ್, ಬಿಗ್ ರೇಡಿಯೋಸ್. ಇನ್ಸ್ಪೈರಿಂಗ್ ಪೀಪಲ್ ಇವರು ಜಗದೀಶ್ ಚಂದ್ರ ಬೋಸ್ ಅವರು ಫಸ್ಟ್, ಆಮೇಲೆ ನಿಕೋಲಾ ಟೆಸ್ಲಾ, ಆಮೇಲೆ ಇಲ್ಲಿ ಕೆಳಗಡೆ ಆಕಾಶವಾಣಿ ಧಾರವಾಡದಲ್ಲಿ ಒಂದು ಪೋಸ್ಟರ್ ಇದೆ, ಶುಭವಾಣಿ ಲಾಭವಾಣಿ ಆಕಾಶವಾಣಿ ಅಂತ. ಆಕಾಶವಾಣಿ ಧಾರವಾಡದ್ದು, ಅದು ನಂದು ಅತಿ ಪ್ರಿಯವಾದ ಆಕಾಶವಾಣಿ. ಆಮೇಲೆ ನಮ್ಮ ಗುರುಗಳೊಬ್ಬರು ಪಾಂಡುರಾಜನ್ ಅಂತ ಆರ್ ನಗರದಲ್ಲಿ ಇರ್ತಾರೆ. ಆಮೇಲೆ ಅವರು ಮಹಾರಾಜರು, ಟ್ರಾವಂಕೂರ್ ಮಹಾರಾಜರು, ಈಗ ಪದ್ಮನಾಭ ವರ್ಮ ಅಂತ. ಅವ್ರು ನನ್ನ ಮ್ಯೂಸಿಯಂ ತುಂಬಾ ಬರ್ತಾರೆ, ತುಂಬಾ ಖುಷಿ ಪಡ್ತಾರೆ. ಅವ್ರಿಗೆ ರೇಡಿಯೋಗಳಂದ್ರೆ ತುಂಬಾ ಇಷ್ಟ. ಒರಿಜಿನಲ್ ಮ್ಯಾನ್ಯುಯಲ್ ಇದು ಸಿಗೋದು ತುಂಬಾ ಕಷ್ಟ. ಹೌದೌದೌದು, ಸಿಗೋದೇ ಇಲ್ಲ ಮ್ಯಾನ್ಯುಯಲ್ ಬುಕ್ ಯಾರು ಇಟ್ಕೊಂಡು. ಆಮೇಲೆ ಕಂಪಾಸ್ ಇದೆ, ಮ್ಯಾಪ್ ಇದೆ. ದಿಸ್ ಇಸ್ ಮೆಂಟ್ ಫಾರ್ ದೇರ್ ಇದು. ಆಮೇಲೆ 6 ಅಡಿ ಏರಿಯಲ್. ಅಂದ್ರೆ ಬೋಟಲ್ಲೆಲ್ಲ ಸಿಗ್ನಲ್ಗೋಸ್ಕರ ಮಾಡಿದ್ದು ವೆರಿ ಸ್ಪೆಷಲ್ ಡಿಸೈನ್. ಈ ಆಕಾಶವಾಣಿ ಅಂತ ಇದೆಯಲ್ಲ, 1938ನಲ್ಲಿ ಶುರು ಆಯಿತು. ಮೈಸೂರಿನಲ್ಲಿ ಫಸ್ಟ್ ಇದು ಆಯಿತು. ನಮ್ಗೆ ತುಂಬ ಹೆಮ್ಮೆ ಎಮ್ ಇ ಗೋಪಾಲ ಸ್ವಾಮಿ ಅವರು ಮಾಡಿದ್ದಾರೆ. ಅವ್ರದ್ದು 2 FM ಚಾನಲ್ ಇದೆ. ಬಟ್ ಮೀಡಿಯಮ್ ವೇವ್ ಏನಿದೆ, ಯಾಕೆ ಅವ್ರು ಇಟ್ಕೊಂಡಿದ್ದಾರೆ ಅಂದರೆ, ಇನ್ನೂ ಕೆಲವರು ರೈತರು ಚಿಕ್ಕ ಚಿಕ್ಕ ಟ್ರಾನ್ಸಿಸ್ಟರ್ ಇಟ್ಕೊಂಡು ಕೇಳ್ತಾರೆ, ಅವರಿಗೆ ತೊಂದರೆ ಆಗಬಾರ್ದು ಅಂತ ಮಾಡಿದ್ದಾರೆ. ಬಟ್ ದೇ ಹ್ಯಾವ್ ಸ್ಕೇಲ್ ಡೌನ್. 150 ಕಿಲೋವ್ಯಾಟ್ ಇದ್ದದನ್ನು 80 ಕಿಲೋವ್ಯಾಟ್ ಇನ್ನೂ ಮಾಡಿದ್ದಾರೆ. ಆಮೇಲೆ ಈ ಬ್ರಾಡ್ಕಾಸ್ಟಿಂಗ್ ಅಂದರೆ ರೇಡಿಯೋ ತರಂಗಗಳ ಮೂಲಕ ಏನು ಆಕಾಶವಾಣಿ ಬೆಂಗಳೂರು ಬರುತ್ತೆ ಅಥವಾ ಆಕಾಶವಾಣಿ ಧಾರವಾಡ ಬರುತ್ತೆ, ಅದನ್ನು ಕೇಳೋರು ಸುಮಾರು 8 ರಿಂದ 10 ಜನ ಅಂತೆ. ಬಟ್ ಆ ಬ್ರಾಡ್ಕಾಸ್ಟಿಂಗ್ ಮಾಡೋದಕ್ಕೆ ಆಕಾಶವಾಣಿದವರು ಸುಮಾರು 6,000 ರೂಪಾಯಿ ಖರ್ಚು ಮಾಡ್ತಾರಂತೆ ಎಲೆಕ್ಟ್ರಿಸಿಟಿ ಒಂದು ಒನ್ ಡೇಗೆ. ಬಟ್ ಏನೇ ಆಗಲಿ ರೀ ಸರ್, ನಮ್ಮ ರೇಡಿಯೋಗಳಲ್ಲಿ ಬರೋದು ಯಾವಾಗ ಟ್ಯೂಬ್ಲೈಟ್ ಹಾಕಿದಾಗ ಗುಸ್ ಅಂತ ನಾಯ್ಸ್ ಬರುತ್ತೆ. ಆ ನಾಯ್ಸ್ ಜೊತೆ ಯಾವ ಸಾಂಗ್ ಬರುತ್ತಲ್ಲ, ಅದರಂಥ ಸುಖ ಯಾವ್ದ್ರಲ್ಲಿ. ಅದನ್ನು ಅನುಭವಿಸೋದೇ ಅನುಭವಿಸೋದೇ ಬೇರೆ. ಹೌದು. ಎಷ್ಟೋ ಜನ ಹೇಳ್ತಾರೆ, ಪೂರ್ತಿ ಪ್ಯೂರ್ ಕ್ಲಿಯರ್ ಆಗಿ ಬಂದರೆ ಮನಸ್ಸಿಗೆ ಹಿತ ಇರಲ್ಲ, ಸ್ವಲ್ಪ ನಾಯ್ಸ್ ಇರಬೇಕು ಒಗ್ಗರಣೆ ಥರ, ಅವಾಗನೇ ಚೆನ್ನ ಅಂತ. ಅದು ಇಟ್ಸ್ ಅಮೇಝಿಂಗ್. ಅದು ಅನುಭವಿಸಿದವ್ರಿಗೆ ಗೊತ್ತು. ಹೌದು. मुद्रा कोष प्रमुख ने कहा है कि इस वित्त वर्ष में विश्व अर्थव्यवस्था की वृद्धि दर 3% से कम रहने का अनुमान है। मुद्रा कोष ने कहा कि वित्तीय वर्ष 2023 में कुल वैश्विक आर्थिक वृद्धि दर में भारत और ನಿಮಗೆ ವಿಚಿತ್ರ ಅನಿಸಿದ್ರೆ, ಒಂದು ಚಿಕ್ಕ ರೇಡಿಯೋ ಇಲ್ಲಿ BC 5151B ಅಂತ ಇದೆ, GEC. ಅದನ್ನ ಒಬ್ರು ಶಿವಮೊಗ್ಗದಲ್ಲಿ ತಗೊಂಡಿದ್ರು 1963ನಲ್ಲಿ. ಇಲ್ಲಿ ಅದರದ್ದು ಬಿಲ್ ಇದೆ ನೋಡಿ. ಅದ್ರ ಬಿಲ್ ಬಂದು 27,463 350 ರೂಪಾಯಿ. ಅವಾಗ 63ರಲ್ಲಿ 350 ರೂಪಾಯಿ, ಅದು ಬಿಗ್ ಅಮೌಂಟ್. ಹೌದು. ನಾನು ಇದನ್ನ ಪೋಸ್ಟ್ ಮಾಡಿದ್ದೆ ಫೇಸ್ಬುಕ್ನಲ್ಲಿ. ಅವಾಗ ಒಬ್ರು ಹೇಳಿದ್ರು, ಶಿವಮೊಗ್ಗದಲ್ಲಿ 30-40 ಸೈಟ್ ಬರ್ತಾ ಇತ್ತಲ್ರಿ, ಇನ್ಯಾಕೆ ತೊಗೊಂಡ್ರು ಅಂತ. ಅವರು ತಗೊಂಡವರು ಒಬ್ರು ಹೈಸ್ಕೂಲ್ ಹೆಡ್ ಮಾಸ್ಟರ್. ಅವ್ರದ್ದು ಸ್ಯಾಲ್ರಿ 7 ರಿಂದ 9 ರೂಪಾಯಿ ಇತ್ತಂತೆ. ಹೆಂಗೆ ತಗೊಂಡ್ರು, ಯಾಕೆ ತಗೊಂಡ್ರು? ಅದ್ರ ರೇಡಿಯೋ ಪ್ರೇಮ. ಯಾಕಂದ್ರೆ ರೇಡಿಯೋ ಒಂದೇ ಅಲ್ವಾ ಅವಾಗೆಲ್ಲ, ಎಲ್ಲದಕ್ಕೂ. ಹೌದು. ಆಮೇಲೆ ರೇಡಿಯೋ ಅಂದರೆ ಒಂದೇ ಒಂದು ಪ್ರೋಗ್ರಾಮ್ನ ಒಂದೇ ಕಡೆ ಕೂತ್ಕೊಂಡು ಎಷ್ಟೋ ಜನ ಕೇಳ್ಬೋದು. ಅದೊಂದು ಕೆಲವೊಂದು ಹಳ್ಳಿಗಳಲ್ಲಿ ಗೌಡ್ರ ಮನೆಯಲ್ಲಿ ರೇಡಿಯೋ ಇಟ್ಟರೆ ಅಂಗಳದಲ್ಲಿ ಇಟ್ಬಿಟ್ಟು ಸುತ್ತ ಕೂತ್ಕೊಂಡು ಸಾಯಂಕಾಲ ಕೂತ್ಕೊಂಡು ಕೇಳೋರು. ಹೌದು. ಅದು ಖುಷಿನೇ ಬೇರೆ. ಆಮೇಲೆ ಅದು ಟಿವಿ ಕನ್ವರ್ಟ್ ಆಯ್ತು. ಒಂದು ಹಳ್ಳಿ ಕಡೆ ಒಂದು ಮನೇಲಿ ಟಿವಿ ಇದ್ರೆ ಎಲ್ಲರೂ ಬಂದು ಟಿವಿ ಮುಂದೆ ಕೂತ್ಕೊಳ್ಳೋದು, ಮಾಡೋದು, ನೋಡೋದು, ಇದು ಮಾಡೋದು. ಏನು ಖುಷಿ ಅಂದರೆ, ರೇಡಿಯೋದಲ್ಲಿ ನೀವು ಅನ್ಎಕ್ಸ್ಪೆಕ್ಟೆಡ್ಲಿ ಯು ಗೆಟ್ ಎ ಗುಡ್ ಸಾಂಗ್. ಅದು ಇಂಪಾರ್ಟೆಂಟ್. ಹೌದು. ಈಗ ನೀವು ಗೊತ್ತಿದ್ದು ಅಲೆಕ್ಸಾಗೆ ಅಥವಾ ಗೂಗಲ್ಗೆ ಹೇಳಿ ಕೇಳ್ತಿರಲ್ಲ, ಅದು ಮಜಾ ಬರಲ್ಲ. ಅಲ್ಲೇ ಕೆಲಸ ಮಾಡ್ಬೇಕಾದ್ರೆ ಏನೋ ಸಡನ್ನಾಗಿ ಆಕಾಶವೇ ಬೀಳಲಿ ಮೇಲೆ ನಾನೆಂದು ನಿನ್ನವನೇ ಅಂತ ಸಾಂಗ್ ಬಂದ್ಬಿಟ್ರೆ
ಎಲ್ಲ ಕೆಲಸ ನಿಲ್ಲಿಸ್ಬಿಟ್ಟು ಖುಷಿಯಿಂದ ಕೇಳ್ತೀನಿ. ಅವಾಗೆಲ್ಲ ಆಕಾಶವಾಣಿ, ಈಗ ಚಲನಚಿತ್ರ ಗೀತೆಗಳು ಅಂತ ಹೇಳ್ಬಿಟ್ಟು ಹಾಡಿರೋರು ಪಿ ಬಿ ಶ್ರೀನಿವಾಸ್ ಅಂತ ಡೀಟೇಲ್ಸ್ ಹೇಳ್ತಾರೆ. ಹೌದೌದು. ಈಗಲೂ ಹೇಳ್ತಾರೆ. ಗೀತೆ ರಚನೆ ಯಾರು ಎಲ್ಲನೂ ಡೀಟೇಲ್ ಆಗಿ ಹೇಳ್ಬಿಟ್ಟು ಇದು ಮಾಡ್ತಾಯಿದ್ರು. ಈ ಮ್ಯೂಸಿಯಂ ಉದ್ದೇಶ ಒಂದು, ಈ ಯುವ ಪೀಳಿಗೆಗೆ ನಮ್ಮ ಕಾಲದ ರೇಡಿಯೋಗಳನ್ನ ತೋರಿಸೋಣ ಅಂತ ಒಂದು, ಅದರ ಹಿಂದಿನ ಟೆಕ್ನಾಲಜಿ ಕಲ್ತ್ಕೊಳ್ಳಿ ಅಂತ. ಈಗ ಬಹುಶಃ ಭಾರತದಲ್ಲಿ ಒಂದು 5-6 ಜನ ಅವನ್ನ ರಿಪೇರ್ ಮಾಡ್ತಾರೆ. ಹೀಗಾಗಿ ಆ ಟೆಕ್ನಾಲಜಿ ಹೋಗಬಾರ್ದು ಅನ್ನೋದೊಂದು ಉದ್ದೇಶ. ಇನ್ನೊಂದು, ಯಾರದೇ ಮನೆಯಲ್ಲಿ ರೇಡಿಯೋ ಇದ್ದರೆ ಅವ್ರ ತಂದೆನೋ ಅಥವಾ ಅವ್ರ ಅಜ್ಜನೋ ತೊಗೊಂಬಂದು ಇಟ್ಟಿರ್ತಾರೆ. ತುಂಬ ಹಾರ್ಡ್ ಅರ್ನ್ ಮನಿ ಅದು ಆ ಟೈಮ್ನಲ್ಲಿ ತೊಗೊಂಡಿದ್ದು. ಅವನ್ನ ಬಿಸಾಕಬೇಡಿ, ನಿಮಗೆ ಅದನ್ನು ರಿಸ್ಟೋರ್ ಮಾಡಿಸ್ಕೊಳ್ಳಿ, ಅದನ್ನು ಕೇಳಿ ಖುಷಿಪಡಿ. ಇನ್ನೂ ಆಕಾಶವಾಣಿ ಬರ್ತಾ ಇರುತ್ತೆ, ಕೇಳಿ ಖುಷಿಪಡಿ. ನಿಮಗೆ ಬೇಡ ಅಂತಂದರೆ ನನಗೆ ಹೇಳಿ, ನಾನು ಅದನ್ನು ಕಲೆಕ್ಟ್ ಮಾಡಿ ಸಂಗ್ರಹಾಲಯದಲ್ಲಿ ಇಡ್ತೇನೆ. ನೀವು ಅದಕ್ಕೊಂದು ವಿಶೇಷ ಸ್ಥಾನ ಕೊಡೋಣ ಅಂತ ಅಷ್ಟೇ. ಇನ್ನೇನು, ಯಾಕಂದರೆ ರೇಡಿಯೋ ಈಸ್ ಅವರ್ ಹಿಸ್ಟ್ರಿ, ಅದನ್ನು ಮರಿಬೇಡಿ ಅಂತ. ಮಕ್ಕಳು, ಈಗ ನಿಮಗೆ ಈ ರೇಡಿಯೋ ಇದ್ರ ಬಗ್ಗೆ ನಿಮ್ಗೆ ಹೆಂಗೆ ಇಂಟ್ರೆಸ್ಟ್ ಹೆಂಗೆ ಬಂತು? ನಮ್ಗೆ ಬಂದಿದ್ದು ತುಂಬ ಖುಷಿ ಆಯಿತು. ಸರ್ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು. ನಮ್ಗೆ ಅಷ್ಟು ಇನ್ಫಾರ್ಮೇಷನ್ ಎಲ್ಲ ಇರಲಿಲ್ಲ. ಈಗ ಇನ್ನೂ ಜನ ಇಲ್ಲಿ ಬಂದುಬಿಟ್ಟು ಈ ರೇಡಿಯೋ ಬಗ್ಗೆ ನೋಡಬೇಕು ಮತ್ತು ಕೇಳಬೇಕು ಸೌಂಡ್ನ. ಮತ್ತು ಸರ್ ಥ್ಯಾಂಕ್ ಯು ಅನ್ಬೇಕು, ಸರಿಯಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಮತ್ತು ಸರಿಯಾಗಿ ರಿಸ್ಟೋರ್ ಮಾಡಿದ್ದಾರೆ. ಮತ್ತು ಇದೆಲ್ಲ ಓಲ್ಡ್ ರೇಡಿಯೋಸ್ನ ನೋಡಿಬಿಟ್ಟು ಖುಷಿ ಆಯ್ತು ನನಗೆ. ಥ್ಯಾಂಕ್ ಯು ಸರ್. ಚೆನ್ನಾಗಿ ರಿಸ್ಟೋರ್ ಮಾಡಿ ಇಟ್ಟಿದ್ದಾರೆ, ಎಲ್ಲ ಹಂಗೆ ಇದೆ ಹೆಂಗೆ ಮುಂಚೆ ಇತ್ತು. ಥ್ಯಾಂಕ್ ಯು. ನಿಮ್ಗೆ ಏನು ಅನಿಸ್ತು ಸರ್ ಈ ಮ್ಯೂಸಿಯಂ ನೋಡಿ? ಸರ್, ಮ್ಯೂಸಿಯಂ ನೋಡಿ ಇದೊಂಥರ ಅತ್ಯುತ್ತಮ ಪ್ರಯತ್ನ ಆ್ಯಕ್ಚುಲಿ. ಯಾಕೆ ಅಂತಂದರೆ ಮ್ಯೂಸಿಯಮ್ಸ್ ಇರ್ಬೋದು, ಬಟ್ ಅದರಲ್ಲಿ ಟೆಕ್ನಿಕಲ್ ಡೀಟೇಲ್ಸ್ ಏನಿರುತ್ತಲ್ಲ, ಯಾವುದೇ ಒಂದು ವಸ್ತು ಹಿಂದೆ ಅದು ತಿಳ್ಕೊಂಡಿರೋದು ತುಂಬ ಇಂಪಾರ್ಟೆಂಟ್. ಇಲ್ಲ ಅಂದರೆ ಏನಾಗ್ಬಿಡುತ್ತೆ, ಖಾಲಿ ನಾವು ವಸ್ತುಗಳನ್ನು ಜೋಡಿಸಿಟ್ಟಾಗ ಆಗ್ಬಿಡುತ್ತೆ. ಹೌದು. ಆದರೆ ಇವರು ಅದಕ್ಕೆ ಜೀವ ತುಂಬ ಕೆಲಸ ಮಾಡಿದ್ದಾರೆ. ಈ ಥರ ಟೆಕ್ನಿಕಲ್ ಡೀಟೇಲ್ಸ್ ಇರೋ ಮ್ಯೂಸಿಯಂ ಇಂಡಿಯಾದಲ್ಲಿ ಬೇರೆ ಎಲ್ಲೂ ಇಲ್ಲ ಅನಿಸುತ್ತೆ. ಹೌದು. ಅದನ್ನು ಇವರು ಟೆಕ್ನಿಕಲ್ ಆಗಿ ನಿಮಗೆ ಅದ್ರ ಬ್ಯಾಕ್ಗ್ರೌಂಡು ಮತ್ತು ಇತಿಹಾಸ ಎಲ್ಲ ಹೇಳೋಕ್ಕೆ ರೆಡಿ ಇರೋದ್ರಿಂದ ಮಕ್ಕಳು ಬ್ಯಾಚಲ್ಲಿ ಬಂದು ನೋಡ್ಕೊಂಡು ಹೋಗ್ಬೇಕು ಅಂತ ಅನಿಸುತ್ತೆ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಮಕ್ಕಳಿಗೆ ರೇಡಿಯೋ ಅಂದರೆ ಏನು ಅಂತಲೇ ಗೊತ್ತಿರಲಿಲ್ಲ. ಆದರೆ ಮಕ್ಕಳು ಚೆನ್ನಾಗಿ, ಅಂದರೆ ರೇಡಿಯೋ ಏನು, ಅದರದ್ದು ಒಳಗಡೆ ಇರೋ ಪಾರ್ಟ್ಸ್ ಅದೆಲ್ಲ ಸರ್ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು. ಇದನ್ನು ಎತ್ಕೊಂಡು ಓಡಾಡ್ತಾ ಇದ್ರು. ಇದು ಜನ್ರೇಟರ್. ಓಕೆ, ಹಿಂಗೆ ತಿರುಗಿಸ್ಬಿಟ್ಟು ಬ್ಯಾಟ್ರಿ ಇದು ಮಾಡೋದು, ಬ್ಯಾಟ್ರಿ ಚಾರ್ಜ್ ಮಾಡೋದು. ದಿಸ್ ಇಸ್ ಕಮ್ಯುನಿಕೇಷನ್ ಇಕ್ವಿಪ್ಮೆಂಟಿಗೆ ಕನೆಕ್ಟ್ ಮಾಡಿ. ಅದು ಕಮ್ಯುನಿಕೇಷನ್ ಇಕ್ವಿಪ್ಮೆಂಟ್ ಅಂದರೆ ದೊಡ್ಡ ದೊಡ್ಡ ರೇಡಿಯೋಗಳು ಬೆನ್ನಿಂದ ಹಾಕ್ಕೊಂಡು ಹೋಗೋರು ಸೋಲ್ಜರ್ಸ್. ಇದನ್ನು ಹಿಡ್ಕೊಂಡು ಓಡಾಡೋರು ಅವರು. ಇದು ಎಷ್ಟು ವೇಟ್ ಇದೆ ಗೊತ್ತಾ? ಇಟ್ ಈಸ್ ಮೋರ್ ದೆನ್ 25 kg. ವೀಕ್ಷಕರೇ, ಈಗ ನೋಡಿ ನಮ್ಮ ಬಸವೇಶ್ವರ ಉದಯ್ ಕಲಬುರ್ಗಿಯವರ ಶಾರ್ಟ್ ವೇವ್ ರೇಡಿಯೋ ಮ್ಯೂಸಿಯಮ್ ನಾವು ನೋಡಿದ ಆಯ್ತು. ಈಗ ಎಲ್ಲ ಎಷ್ಟು ಬಗೆ, ಎಷ್ಟು ವಿಧದ ರೇಡಿಯೋಗಳಿದೆ, ನೀವೇ ನೋಡಿದ್ರಲ್ಲ. ಎಲ್ಲ ರೇಡಿಯೋಗಳು ಒಂದೊಂದು ಮಾಡೆಲ್ಗಳು ಎಲ್ಲ ಹೊಸ ಇದು ನೋಡಿದರೆ ಇನ್ನೂ ನೋಡ್ತಾನೇ ಇರೋಣ ಅಂತ ಅನಿಸುತ್ತೆ. ಅಷ್ಟು ಚೆನ್ನಾಗಿದೆ ಮ್ಯೂಸಿಯಮ್ಮು. ಇದು ಭಾರತದ ಮೊದಲ ರೇಡಿಯೋ ಮ್ಯೂಸಿಯಮ್. ದಯವಿಟ್ಟು ಫ್ರೀ ಆದರೆ ಬನ್ನಿ, ಒಂದು ವಿಸಿಟ್ ಕೊಡಿ. ಎಲ್ಲರೂ ನಿಮ್ಮ ಮಕ್ಕಳನ್ನು ಕರ್ಕೊಂಬನ್ನಿ. ಹೆಂಗೂ ಈಗ ಸಮ್ಮರ್ ಹಾಲಿಡೇ ಇದೆ, ಮಕ್ಕಳಿಗೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಮಕ್ಕಳು ಇದನ್ನು ನೋಡಿಬಿಟ್ಟು. ಬನ್ನಿ. ಹಾಗೆ ಇಲ್ಲಿ ಇರೋ ರೇಡಿಯೋಗಳಿಗೂ ಇದು ಬೆಲೆ ಕಟ್ಟಲಾಗದಂತಹ ರೇಡಿಯೋಗಳು ಇವೆಲ್ಲ. ಅಷ್ಟು ಹಳೆ ರೇಡಿಯೋಗಳಿದೆ ಇಲ್ಲಿ. ಬೆಲೆ ಕಟ್ಟೋಕ್ಕೆ ಸಾಧ್ಯ ಇಲ್ಲ ಅಂಥ ರೇಡಿಯೋಗಳಿದೆ. ಮ್ಯೂಸಿಯಂ ತುಂಬ ಚೆನ್ನಾಗಿದೆ, ಬಸವೇಶ್ವರನಗರದಲ್ಲಿರೋದು. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಬೆಲ್ ಬಟನ್ ಒತ್ತುವುದರ ಮೂಲಕ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಮಸ್ತೆ.